ಇನ್ನು ಕೆಲವೇ ತಿಂಗಳಲ್ಲಿ ಲೋಕಸಭಾ ಎಲೆಕ್ಷನ್ ಬರಲಿದೆ. ನಿಮ್ಮ ಪ್ರಕಾರ ಯಾರು ಪ್ರಧಾನಮಂತ್ರಿ ಆಗ್ತಾರೆ? ರಾಹುಲ್ ಗಾಂಧಿ ಅಷ್ಟೇ ನಮ್ಗೆ ಗೊತ್ತಿಲ್ಲ. ಖರ್ಗೆ ಬಟ್ ಆದ್ರೆ ಒಂದು ಓದಿರೋರ್ನೇ ಪ್ರಧಾನಮಂತ್ರಿ ಆಗಬೇಕು ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್. ಬೇಸಿಕ್ ಮಿನಿಮಮ್ ಎಜುಕೇಶನ್ ಇರಬೇಕು. ಎಕನಾಮಿಕ್ಸ್ ಎಲ್ಲ ಅರ್ಥ ಆಗಲ್ಲ. ಮೊದಲು 2014 ನಲ್ಲಿ ಕೊಟ್ಟಿದ್ದು ಬ್ಲಾಕ್ ಮನಿ, ಕರಪ್ಷನ್ ಸ್ಟಾಪ್ ಮಾಡ್ತೀವಿ ಇದೆಲ್ಲ ಹೇಳಿದ್ರು. ತುಂಬಾ ಅದೆಲ್ಲ ಇದುವರೆಗೂ ಏನು ಮಾಡೇ ಇಲ್ಲ. ಇದ್ರ ಬಗ್ಗೆ ಬಿಜೆಪಿ ಅವರು ಬರೀ ಸುಳ್ಳು ಯಾವ್ದು ಕೆಲಸಗಳು ಆಗ್ತಾ ಇಲ್ಲ. ನಮ್ಮ ನ್ಯಾಷನಲ್ ಪಾಲಿಟಿಕ್ಸ್ ಬರೀ ರಾಮ ಮಂದಿರ ಇದರಲ್ಲೇ ಆಗೋಗ್ಬಿಟ್ಟಿದೆ. ಯೋಜನೆಗಳಿಂದ ಜನಕ್ಕೆ ಅನುಕೂಲ ಆಗಿದೆ. ಕರ್ನಾಟಕ ಇವತ್ತು IT ಕ್ಯಾಪಿಟಲ್ ಆಫ್ ದ ವರ್ಲ್ಡ್. ಸೊ ಅದು ಸುಮ್ಮನೆ ಆಗಿಲ್ಲ. ಅದು SM ಕೃಷ್ಣಯ್ಯನವರು ಇದ್ದಾಗಿಂದ ಶುರುವಾಗಿರೋದು. ಕೆಲವೇ ತಿಂಗಳಲ್ಲಿ ಲೋಕಸಭಾ ಎಲೆಕ್ಷನ್ ಬರಲಿದೆ. ನಿಮ್ಮ ಪ್ರಕಾರ ಯಾರು ಪ್ರಧಾನಮಂತ್ರಿ ಆಗಬೇಕು? ಕೆಲವರು ಈ ವಿಚಾರದಲ್ಲಿ ತುಂಬ ಕಷ್ಟ ಡಿಸೈಡ್ ಮಾಡೋದು. ಯಾಕಂದರೆ ತುಂಬ ಆಸ್ಪೆಕ್ಟ್ಸು ಅವರು ಮೊದಲು 2014 ಕೊಟ್ಟಿದ್ದು ಬ್ಲ್ಯಾಕ್ ಮನಿ, ಕರಪ್ಷನ್ ಸ್ಟಾಪ್ ಮಾಡ್ತೀವಿ ಇದೆಲ್ಲ ಹೇಳಿದರು. ತುಂಬ ಅದೆಲ್ಲ ಇದುವರೆಗೂ ಏನು ಮಾಡೇ ಇಲ್ಲ. ಅದ್ರ ಬಗ್ಗೆ ಬರೀ ನಮ್ಮ ನ್ಯಾಷನಲ್ ಪಾಲಿಟಿಕ್ಸು ಬರೀ ರಾಮ ಮಂದಿರ ಇದರಲ್ಲೇ ಆಗೋಗ್ಬಿಟ್ಟಿದೆ. ಅದರಿಂದ ಗೊತ್ತಿಲ್ಲ. ಇದನ್ನು ಎಷ್ಟೋ ಕೆಲಸಗಳು ಮುಂದುವರೆದಿದೆ. ಆದರೆ ಅದೆಲ್ಲದಕ್ಕೂ ಅವರೇ ಕಾರಣ ಅಂತ ಹೇಳೋಕೆ ಎಲ್ಲ ಸ್ಟೇಟ್ಸು ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ. ನೋಡಿ ಡೆಲ್ಲಿಯಲ್ಲಿ ನೋಡಿ ಏನು ನಡೀತಾ ಇದೆ ನೋಡಿ. ಅವ್ರಿಗೆ 3 ಜನಕ್ಕೆ ಅರೆಸ್ಟ್ ಮಾಡಿದ್ದಾರೆ. ಅವರು ಏನು ಮಾಡಿದ್ದಾರೆ ಅಂತ ತಪ್ಪಿದವರೆಗೂ ಏನು ಯಾರಿಗೂ ಹೇಳೇ ಇಲ್ಲ. ಯಾವ ತಪ್ಪು ಇಲ್ಲ, ಏನೂ ಇಲ್ಲ. 1 ವರ್ಷದಿಂದ ಕಾಯ್ತಾ ಇದ್ದಾರೆ. ಏನೂ ನಡೆದಿಲ್ಲ, ಆದರೆ ಅರೆಸ್ಟ್ ಮಾಡಿಬಿಟ್ಟಿದ್ದಾರೆ ಅವ್ರನ್ನ. ಸೊ ಅಲ್ಲಿ ಮುಂದುವರಿಯೋದಕ್ಕೆ ಬಿಡ್ತಾ ಇಲ್ಲ. ಇದೇ ಪ್ರಾಬ್ಲಮ್ಮು. ಸೊ ಅದರಿಂದ ಯಾರು ಒಳ್ಳೆಯವರು ಪ್ರಧಾನಿ ಆಗಬೇಕಷ್ಟೇ. ಅಷ್ಟೇ ನಮ್ಮ ಚೆನ್ನಾಗಿ ಕೆಲಸ ಮಾಡಿ ನಮಗೆ ಇಂಡಿಯಾನ ಮುಂದುವರಿ ಡೆವಲಪ್ಮೆಂಟ್ ತರಬೇಕು. ಡೆವಲಪ್ಮೆಂಟ್ ಯಾರು ತರ್ತಾರೋ ಅಂಥವರೇ ಪ್ರಧಾನಮಂತ್ರಿ ಆಗಬೇಕು ಅಷ್ಟೇ. ಈಗ ಪ್ರಸ್ತುತ ನರೇಂದ್ರ ಮೋದಿ ಅವರ ಆಡಳಿತ ನಿಮಗೆ ತೃಪ್ತಿ ತಂದಿದೆಯಾ? ಸ್ವಲ್ಪ ಮಟ್ಟಿಗೆ ತಂದಿದೆ. ಅದು ಒಂದು ಸ್ಥಿರವಾದ ಗೌರ್ಮೆಂಟ್ನ ಕೊಟ್ಟಿದೆ. ಅದ್ರ ಪ್ರಕಾರ ಆ ವಿಚಾರದಲ್ಲಿ, ಯಾಕಂದರೆ ಮೆಜಾರಿಟಿ ಗೌರ್ಮೆಂಟ್ ಇದ್ದರೆ ಬೇಗ ಡೆಸಿಷನ್ಸ್ ತೊಗೋಬೋದು. ತುಂಬ ಡೆಸಿಷನ್ಸ್ ಫಾಸ್ಟಾಗಿ ತೊಗೊಂಡಿದ್ದೀವಿ. ಅದರಲ್ಲಿ ತುಂಬ ಎಲ್ಲದರಲ್ಲೂ ಅವರು ಸಾರ್ಥಕವಾಗಿಲ್ಲ. ಅವರು ಕೆಲವುದ್ರಲ್ಲಿ ಸಾರ್ಥಕವಾಗಿದ್ದಾರೆ, ಕೆಲವುದ್ರಲ್ಲಿ ಸಾರ್ಥಕವಾಗಿಲ್ಲ. ಆ ಥರ ಹೇಳ್ಬೋದು ಅಷ್ಟೇ. ಈಗ INDA ಮೈತ್ರಿಕೂಟದಿಂದ ಯುವಕರು ರಾಹುಲ್ ಗಾಂಧಿ ಅವರು ಪ್ರಧಾನಮಂತ್ರಿ ಆಗಬೇಕು ಅಂತ ಬಯಸ್ತಿದ್ದಾರೆ. ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಅದು ಹೇಳಲಿಕ್ಕೆ ಆಗೋದಿಲ್ಲ. ಈಗ ಅದು ಹೇಳೋದಕ್ಕೆ ತುಂಬ ಕಷ್ಟ. ಆ ಥರ ಇನ್ನೂ ಬೇರೆಯವರು ಯಾರು ಪ್ರಧಾನಮಂತ್ರಿ ಆಗಬೇಕು ಅನ್ನೋದು ನೋಡಬೇಕು. ಇನ್ಮೇಲೆ ಎಷ್ಟೋ ಜನ ಇದ್ದಾರೆ ಇಂಡಿಯಾದಲ್ಲಿ ಇಲ್ಲದೆ ಇರೋರು. 1.4 ಬಿಲಿಯನ್ ಪೀಪಲಲ್ಲಿ ತುಂಬ ಜನ ಇದ್ದಾರೆ. ಒಳ್ಳೆ ಓದಿರೋರು ಬಟ್ ಆದರೆ ಒಂದು ಓದಿರೋರನ್ನೇ ಪ್ರಧಾನಮಂತ್ರಿ ಆಗಬೇಕು ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್. ಫಾರ್ಮಲ್ ಎಜುಕೇಷನ್, ಬೇಸಿಕ್ ಮಿನಿಮಮ್ ಎಜುಕೇಷನ್ ಇರಬೇಕು. ಅದಿರಲಿಲ್ಲ ಅಂತ ಹೇಳಿದ್ರೆ ಅವ್ರಿಗೆ ಅರ್ಥ ಆಗಲ್ಲ. ಎಕನಾಮಿಕ್ಸ್ ಎಲ್ಲ ಅರ್ಥ ಆಗಲ್ಲ. ಸುಮ್ಮನೆ ಏನೋ ಇದರಲ್ಲಿ ಪ್ರಾಮಿಸಸ್ ಮಾಡ್ತಾರೆ, ಮತ್ತು ಅದೆಲ್ಲ ನಡೆಯೋದಿಲ್ಲ. ಸೊ ಆ ಥರ ಇದ್ದವ್ರನ್ನ ಪ್ರಧಾನಮಂತ್ರಿ ಮಾಡಿದ್ರೆ ಏನು ಅಷ್ಟೊಂದು ದೇಶಕ್ಕೆ ಸಿಗಲ್ಲ. ಈಗ ಹಿರಿಯ ರಾಜಕಾರಣಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ಹೆಸರು ಕೂಡ ಕೇಳಿ ಬರ್ತಿದೆ ಪ್ರಧಾನಿ ರೇಸಲ್ಲಿ. ಅದ್ರ ಬಗ್ಗೆ ಏನು ಹೇಳ್ತೀರಾ? ಅದ್ರ ಬಗ್ಗೆ ನಾನು ಏನು ಹೇಳೋದಿಲ್ಲ. ಅವರು ಒಳ್ಳೆ ಇಷ್ಟು ವರ್ಷದಿಂದ ಅವರು ಇದ್ದಾರೆ. ಸೊ ಅವರು ಒಳ್ಳೆ ಎಕ್ಸ್ಪೀರಿಯನ್ಸ್ಡ್ ಪರ್ಸನ್ ಅಷ್ಟೇ ಹೇಳ್ಬೋದು ಅಷ್ಟೇ. ಈಗ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ. ಅದು ಉಚಿತ ಯೋಜನೆಗಳನ್ನು ಕೊಟ್ಟರು. ಅದು ಜನಕ್ಕೆ ಅನುಕೂಲ ಆಗಿದೆಯಾ? ಹೇಗೆ ಅನುಕೂಲ ಆಗಿದೆ. ಎಷ್ಟೋ ಯೋಜನೆಗಳು ಅನುಕೂಲ ಆಗಿದೆ. ಕರ್ನಾಟಕ ಇವತ್ತು IT ಕ್ಯಾಪಿಟಲ್ ಆಫ್ ದ ವರ್ಲ್ಡ್. ಸೊ ಅದು ಸುಮ್ಮನೆ ಆಗಲಿಲ್ಲ. ಅದು SM ಕೃಷ್ಣಯ್ಯನವರು ಇದ್ದಾಗಿಂದ ಶುರುವಾಗಿರೋದು. ಇವಾಗಲ್ವಲ್ಲ, ಅದು ಎಷ್ಟು ವರ್ಷಗಳಿಂದ 30 ವರ್ಷದಿಂದ ಆಗಿ ಇವಾಗ ಚೆನ್ನಾಗಿದೆ. ಇವಾಗ ಇನ್ನೂ ಬೆಳೀತಾ ಇದೆ. ಬೆಳೆಯೋದಕ್ಕೆ ಇನ್ನೂ ತುಂಬ ಇದೆ. ಬೆಳೆಯುತ್ತೆ. ಕರ್ನಾಟಕ ಚೆನ್ನಾಗಿ ಬೆಳೆಯುತ್ತೆ. ಬೆಂಗಳೂರು ಫಸ್ಟ್ ಕ್ಲಾಸ್ ಆಗುತ್ತೆ. ಅದ್ರ ಬಗ್ಗೆ ಏನು ಯೋಚನೆನೇ ಇಲ್ಲ. ಈಗ ಲೋಕಸಭಾ ಎಲೆಕ್ಷನ್ ದೃಷ್ಟಿಯಲ್ಲಿ ಇಟ್ಕೊಂಡು BJP ಮತ್ತು JDS ಮೈತ್ರಿ ಮಾಡಿಕೊಂಡಿದೆ. ಇದು ಒಳ್ಳೆ ನಿರ್ಧಾರ ಅಂದ್ಕೊಳ್ತೀರಾ? ಈ ಪಾಲಿಟಿಕ್ಸಲ್ಲಿ ನಮಗೆ ಅರ್ಥ ಆಗಲ್ಲ. ನಾವು ಕಾಮನ್ ಸಿಟಿಸನ್ಸ್, ನಮಗೇನು ಬೇಕು ಅದೇ ಇಂಪಾರ್ಟೆಂಟು. ನಮಗೆ ಎಂಪ್ಲಾಯ್ಮೆಂಟ್ ಇರಬೇಕು, ಬೆಲೆ ಕಡಿಮೆ ಆಗಬೇಕು, ಇನ್ಫ್ಲೇಷನ್ ಕಡಿಮೆ ಆಗಬೇಕು, ಒಳ್ಳೆ ಡೆವಲಪ್ಮೆಂಟ್ಸ್ ಬರಬೇಕು, ಒಳ್ಳೆ ಉದ್ಯಾನವನಗಳ ಹತ್ರ ಜನರಿಗೆ ಒಳ್ಳೊಳ್ಳೆ ಫೆಸಿಲಿಟೀಸ್ ಬರಬೇಕು, ನಮ್ಮ GDP ಪರ್ ಕ್ಯಾಪಿಟ ಇನ್ಕ್ರೀಸ್ ಆಗಬೇಕು. ಇದೆಲ್ಲ ಏನೂ ಆಗೇ ಇಲ್ಲ ಇದುವರೆಗೂ. GDP ಇನ್ನೂ ನಮ್ಮ GDP ಏನೋ GDP ಹೇಳ್ತೀವಿ ನಾವು, ಆದರೆ 5 ಟ್ರಿಲಿಯನ್ ಎಕಾನಮಿ ಅದಾಗಲಿಲ್ಲ ಇದುವರೆಗೂ. ಆದರೆ GDP ಪರ್ ಕ್ಯಾಪಿಟ ಅನ್ನೋದು ಒಬ್ಬೊಬ್ರಿಗೂ ಎಷ್ಟು ಸಂಪಾದನೆ ಬರುತ್ತೆ ಅದು ಇನ್ನೂ ನಾವು $2,000 ಇದ್ದೀವಿ. ಮತ್ತು ನಾವು ಡೆವಲಪ್ಡ್ ವರ್ಲ್ಡ್ ಬಗ್ಗೆ ಮಾತಾಡ್ತೀವಿ. ಅದು ಡೆವಲಪ್ಡ್ ವರ್ಲ್ಡ್ ಆಗಬೇಕು ಅಂದರೆ 20,000 ಆಗಬೇಕು, 10ರಷ್ಟು ಆಗಬೇಕು. ಅದು ಯಾವಾಗ ಆಗುತ್ತೆ? ಇಷ್ಟು ಬೇಗ ಈ ಥರ ಹೋದರೆ ಆಗೋದಕ್ಕೆ ಚಾನ್ಸಸ್ಸೇ ಇಲ್ಲ.
ಈಗ ಮುಂದಿನ ತಿಂಗಳು ಜನವರಿಯಲ್ಲಿ ಅಯೋಧ್ಯೆ ರಾಮ ಮಂದಿರದ ಉದ್ಘಾಟನೆ ಇದೆ. ಇದು ದೇಶ ಖುಷಿ ಪಡೋ ವಿಚಾರನೇ. ಇದು ಡೆಫಿನೆಟ್ಲಿ ದೇಶ ಖುಷಿ ಪಡೋ ವಿಚಾರನೇ. ಯಾಕಂದರೆ ನಮ್ಮ ದೇಶ ಹಿಂದೂ ದೇಶ ಬಂದ್ಬಿಟ್ಟು ಎಲ್ಲರಿಗೂ ಹಿಂದೂ ಧರ್ಮ ಅನ್ನೋದು ಒಂದು ರಿಲಿಜಿಯನ್ ಅಲ್ಲ, ಇಟ್ಸ್ ಎ ವೇ ಆಫ್ ಲಿವಿಂಗ್ ಅಷ್ಟೇ. ಅದರಿಂದ ಎಲ್ಲರನ್ನೂ ಎಂಬ್ರೇಸ್ ಮಾಡುವಂಥ ರಿಲಿಜನ್ ಹಿಂದೂ ಧರ್ಮ. ಸೊ ಅದರಿಂದ ಹಿಂದೂ ಧರ್ಮ ರಾಮರ ಟೆಂಪಲ್ ಬರೋದ್ರಿಂದ ತುಂಬ ಒಳ್ಳೆಯದೇ ಆಗುತ್ತೆ, ಎಲ್ಲರಿಗೂ ಪ್ರಪಂಚಕ್ಕೆ ಒಳ್ಳೆಯದಾಗುತ್ತೆ. ಅದರಿಂದ ಮುಂಬರುವ ದಿನಗಳಲ್ಲಿ ಯಾವ ರೀತಿಯ ಯೋಜನೆಗಳು ಕೇಂದ್ರ ಸರ್ಕಾರ ನೀಡಬೇಕು ಅಂತ ಬಯಸ್ತೀರಾ? ಡೆವಲಪ್ಮೆಂಟ್ ಅಷ್ಟೇ, ಡೆವಲಪ್ಮೆಂಟ್, ಎಂಪ್ಲಾಯ್ಮೆಂಟ್, ಇನ್ಫ್ಲೇಷನ್ ಅದನ್ನು ಕಂಟ್ರೋಲ್ ಮಾಡಬೇಕು, ಮುಂದುವರಿಕೆ ತರಬೇಕು, ಒಳ್ಳೊಳ್ಳೆದರ ಪ್ರಾಜೆಕ್ಟ್ಸಲ್ಲಿ ಇದಾಗಬೇಕು. ಇದರೊಳಗೂ ಚೆನ್ನಾಗಿರೋದಂದರೆ ರೋಡ್ ನೆಟ್ವರ್ಕ್ಸು. ನಿತಿನ್ ಗಡ್ಕರಿ ಅವರು ಮಾಡಿರೋ ಕೆಲಸಗಳು ತುಂಬ ಸಾಧನೆಗಳನ್ನ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಕಂಪ್ಲೀಟ್ ಇಂಡಿಯಾದಲ್ಲಿ ಎಲ್ಲ ಸಾರಿಗೆ ತುಂಬ ಚೆನ್ನಾಗಿದೆ ಇವಾಗ ಇಂಡಿಯಾದಲ್ಲಿ. ಅದು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಈ ಗೌರ್ಮೆಂಟ್ ತುಂಬ ಚೆನ್ನಾಗಿ ಮಾಡಿದ್ದಾರೆ, ಸೆಂಟ್ರಲ್ ಗೌರ್ಮೆಂಟ್. ದೇರ್ ಈಸ್ ನೋ ಡೌಟ್ ಅಬೌಟ್ ಇಟ್. ಈಗ ಬಿಜೆಪಿಯನ್ನು ಇನ್ನೊಂದು ಹೇಳ್ತೀನಿ, ರಿಲಿಜಿಯನ್ನು ಮತ್ತು ರಾಜಕೀಯ ಇದೆರಡು ಒಟ್ಟಿಗೆ ಬರ್ಕೊಡ್ದಿದ್ದನ್ನು, ಇದೆರಡನ್ನು ಸಪ್ರೇಟ್ ಮಾಡಬೇಕು. ಯಾಕಂದರೆ ತುಂಬ ಕಷ್ಟ ಆಗುತ್ತೆ. ಇವಾಗ ಗೌರ್ಮೆಂಟೇ ದೇವಸ್ಥಾನಗಳೆಲ್ಲ ತೊಗೊಂಬಿಟ್ರೆ ತುಂಬ ಪ್ರಾಬ್ಲಮ್ ಆಗ್ಬಿಡುತ್ತೆ. ಸೊ ಅದರಿಂದ ಇದು ಇರಲೇ ಕೊಡ್ದು. ದೇವಸ್ಥಾನಗಳು ಆ ಟ್ರಸ್ಟು ಅವರು ಜನಗಳು ಇಟ್ಕೊಂಡಿರೋದು. ಸೊ ಅದನ್ನು ಅವರು ನಡೆಸಬೇಕು. ಗೌರ್ಮೆಂಟ್ ಇದರಲ್ಲಿ ಇನ್ವಾಲ್ವ್ ಆಗಲಿ. ನಮ್ಮ ಸುಬ್ರಹ್ಮಣ್ಯಂ ಸ್ವಾಮಿ ಅವ್ರು ಹೇಳ್ತಾರಲ್ಲ, ಆ ಥರ ನಡಿಬೇಕು. ಅದೇ ಕರೆಕ್ಟಾಗಿರೋ ಇದು. ಇನ್ನು ಕೆಲವೇ ತಿಂಗಳಲ್ಲಿ ಲೋಕಸಭಾ ಎಲೆಕ್ಷನ್ ಬರಲಿದೆ. ನಿಮ್ಮ ಪ್ರಕಾರ ಯಾರು ಪ್ರಧಾನಮಂತ್ರಿ ಆಗಬೇಕು? ನಮ್ಮ ಪ್ರಧಾನಮಂತ್ರಿ ಆಗಬೇಕು ಅಂತ ಮೋದಿನೇ ಆಗಬೇಕಾಗಿತ್ತು. ಇವಾಗ ಅಂದರೆ ಎಲ್ಲರೂ ಮೋದಿ ಬೇಡ ಹಂಗೆ ಹಿಂಗೆ ಅಂತಿದ್ದಾರೆ. ನಮಗೆ ಖರ್ಗೆ ಆಗಬೇಕು ಅಂತ ಮಲ್ಲಿಕಾರ್ಜುನ್ ಖರ್ಗೆ ಆಗಬೇಕು ಅಂತ ಇದ್ದೀವಿ. ರಾಹುಲ್ ಗಾಂಧಿದೇನೋ ಅಷ್ಟೇ ನಮ್ಗೆ ಒಪ್ಪಿಲ್ಲ. ಖರ್ಗೆ ಆದರೆ ಒಳ್ಳೇದು. ಯಾವ ಕಾರಣ? ಎಲ್ಲದಕ್ಕೂ ಅನುಕೂಲ ಮಾಡ್ಕೊಂಡು ಭಾಳ ದಿವಸ ಹಳಬ್ರವರು, ಭಾಳ ಹಳೇ ಇದು ಅವರಾದರೆ ನಮ್ಗೆ ಭಾಳ ಒಳ್ಳೇದು. ಈ ಸತಿ ಆದರೆ ಖರ್ಗೆ ಬರಬೇಕು. ಈಗ ಪ್ರಸ್ತುತ ಕೇಂದ್ರದಲ್ಲಿರೋ ಬಿಜೆಪಿ ಸರ್ಕಾರದ ಬಗ್ಗೆ ನಿಮ್ಮ ಅಭಿಪ್ರಾಯ? ಏನೂ ಇಲ್ಲ ರೀ, ಏನೇನೂ ಇಲ್ಲ. ಸೆಂಟ್ರಲಲ್ಲಿ ಆಗ್ತಾ ಇರ್ಬೋದು ಅಷ್ಟೇ, ಆ ಕಡೆ ನಮ್ಮ ಕರ್ನಾಟಕದಲ್ಲಿ ಏನೂ ಇಲ್ಲ. ಈಗ ರಾಜ್ಯದಲ್ಲಿರುವ ಕಾಂಗ್ರೆಸ್ ಸರ್ಕಾರದ ಉಚಿತ ಯೋಜನೆಗಳ ಬಗ್ಗೆ ಏನು ಹೇಳ್ತೀರಾ? ಮಾಡಿದ್ದಾರೆ ಎಲ್ಲ ಉಚಿತ ಯೋಜನೆಗಳು. ಅನುಕೂಲ ಆಗಿದೆಯಾ? ಅನುಕೂಲ ಆಗಿದೆ, ಭಾಳ ಅನುಕೂಲ ಆಗಿದೆ. ಯಾವುದೋ ಇದಿಲ್ಲ, ಎಲ್ಲ ಅನುಕೂಲ ಆಗಿದೆ. ಇವಾಗ ಮೊನ್ನೆನೂ ಇವಾಗ 3,000 1,500 ಏನೋ ಹೇಳಿದ್ರಲ್ಲ ಮಕ್ಕಳ ಇದ್ರದ್ದು, ಅದು ಆಗಿದೆ. ಈಗ ರಾಜ್ಯದಲ್ಲಿ JDS ಮತ್ತು ಬಿಜೆಪಿ ಮೈತ್ರಿ ಮಾಡ್ಕೊಂಡಿದೆ ಲೋಕಸಭಾ ಎಲೆಕ್ಷನ್ ಸಲುವಾಗಿ. ಎಷ್ಟು ಯಾವ ಕಾರಣ? ಯಾಕೆ ಕಾರಣಕ್ಕಂದ್ರೆ ಅವರು ಆಗಬೇಕಾಗಿತ್ತು. ಕುಮಾರಸ್ವಾಮಿಯಿಂದನೇ ಇದೆಲ್ಲ ಮಾಡ್ಕೊಂಡಿರೋದು. ಇದೆಲ್ಲ ಇದರಿಗೆ ನಮಗೇನು ಇಷ್ಟ ಆಗಿಲ್ಲ ಅವ್ರು ಮಾಡ್ಕೊಂಡಿರೋದು. ಅವರೇ ಇದ್ದಿದ್ದೆ ಚೆನ್ನಾಗಿರೋದು. ಇದು ಕಾಂಗ್ರೆಸ್ ಬೀಳ್ಸೋದಕ್ಕೋಸ್ಕರ ಮತ್ತು ಈ ನಮ್ಮ ಮೋದಿನೇ ಬರಬೇಕು ಅಂತ ಒಂದು ಇದಕ್ಕೆ ಅಂತ ಇದು ಮಾಡ್ಕೊಂಡಿರೋದು. ನಮಗೇನೋ ಇಷ್ಟ ಆಗಿಲ್ಲ ಅದು. ಈಗ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರ ಏನು ಹೇಳ್ತಾರೆ ಅವ್ರ ಬಗ್ಗೆ? ಭಾಳ ಒಳ್ಳೆ ಮನುಷ್ಯ, ಭಾಳ ಒಳ್ಳೆ ವ್ಯಕ್ತಿ. ಇವರು ಬಂದಿದ್ದಕ್ಕೆ ನಮಗೆ ಕರ್ನಾಟಕದಲ್ಲ, ಆಲ್ ಇಂಡಿಯಾಗೂ ಅವರು ಹೆಸರುವಾಸಿಯಾಗಿದ್ದರು. ಭಾಳ ಒಳ್ಳೆ ಮನುಷ್ಯ. ಇದು ಸಿದ್ದರಾಮಯ್ಯ ಅವರು ಮೊದಲಿಂದನೂ ನಮಗೆ ಇಷ್ಟನೇ. ಅವರು ಯಾವುದೂ ಇದಾಗಿಲ್ಲ. CMದೇನು ಬಿಡಿ, DK ಶಿವಕುಮಾರ್ ನಮಗೇನು ಇದಿಲ್ಲ. ಸಿದ್ದರಾಮಯ್ಯ ದ ಬೆಸ್ಟ್ ಮ್ಯಾನ್. ಈಗ ಮುಂಬರುವ ಸರ್ಕಾರದಿಂದ, ಕೇಂದ್ರ ಸರ್ಕಾರದಿಂದ ಯಾವ ರೀತಿ ಯೋಜನೆಗಳನ್ನು ಅಪೇಕ್ಷೆ ಮಾಡ್ತೀರಾ ನೀವು? ಅದು ಆಮೇಲೆ ನೋಡೋಣ. ಯಾರು? ಅಲ್ಲ ಸರ್, ಇವಾಗ ಖರ್ಗೆ ಅವ್ರು ಬಂದರೆ ಅವ್ರದ್ದು ಹಿಂಗಿರುತ್ತೋ, ಈ ಮೋದಿಯವರು ಏನೇನೋ ಆಶ್ವಾಸನೆ ಕೊಟ್ಟಿದ್ದಾರೆ, ಹಂಗೆ ಹಿಂಗೆ ಅದು ಇದು ಅಂತ. ಎಲ್ಲ ಸುಳ್ಳು, ಬರೀ ಸುಳ್ಳು ಅವ್ರು ಮಾತಾಡ್ತಿರೋದು. BJP ಅವರು ಬರೀ ಸುಳ್ಳು ಪುರುಕರ. ಯಾವುದು ಕೆಲಸಗಳು ಆಗ್ತಾಯಿಲ್ಲ. ಇವ್ರದ್ದು ನೋಡೋಣ ಏನಾಗುತ್ತೆ, ನೋಡೋಣ. ನೆಕ್ಸ್ಟ್ ಇವಾಗ ಲೋಕಸಭಾ ಎಲೆಕ್ಷನ್ದು ಯಾರು ಹಿಂಗೆ ನೋಡೋಣ ಏನಾಗುತ್ತೆ ಅಂತ. ನಮಗಾಗುತ್ತೆ ಕಾಂಗ್ರೆಸ್ಸೇ ಬರ್ಬೋದು ಅಂತ. ಪಕ್ಷಗಳು ಸೇರ್ಕೊಂಡು ನರೇಂದ್ರ ಮೋದಿ ಅವ್ರನ್ನ ಸೋಲಿಸಬೇಕು ಅಂದ್ಕೊಂಡು. ಹೌದಾಗುತ್ತೆ. ಅದು ಎಲ್ಲ ಕಡೆಯಿಂದನೂ ಅವರು ನಮ್ಮ JDS ಅವರೆಲ್ಲ ಸೇರಿಕೊಂಡು ಸೋಲಿಸ್ಬೇಕು ಅಂತಲೇ ಇದ್ದಾರೆ. ಅದು ಫಲಕಾರಿ ಆಗುತ್ತೆ? ಡೆಫಿನೆಟಾಗಿ ಆಗುತ್ತೆ. ಇವಾಗ ರಾಹುಲ್ ಗಾಂಧಿ ಅನ್ನೋ ನಡಿಗೆ ಅಂತ ಮಾಡಿದ್ದಾನೆ. ಈಗ ಅದೆಲ್ಲ ಅದೇ ಅವ್ರ ಜೊತೆ ಪ್ರಿಯಾಂಕಾ ಗಾಂಧಿನೂ ಹೋಗ್ತಿದ್ದಾಳೆ. ಈಗ ಹೇಳಿ ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆ ಇದೆ ಮುಂದಿನ ತಿಂಗಳ. ಅದ್ರ ನೆಕ್ಸ್ಟ್ ಜನವರಿಯಲ್ಲಿ 22. ಅದ್ರ ಬಗ್ಗೆ ಅದೆಲ್ಲ ಅದ್ರ ಬಗ್ಗೆ ನಾವೇನು ಹೇಳೋದಲ್ಲ. ಅವ್ರು ಏನು ಹೇಳೋದು, 22ನೇ ತಾರೀಕು ಎಲ್ಲ ಕಡೆನೂ ದೀಪ ಬೆಳೆಸ್ಬೇಕು. ಯಾರು ಎಲ್ಲ ಬೇಕಾಗಿರೋರು ಮಾತ್ರ ಕರೆಸಿದ್ದಾರೆ. ಬೇರೆ ಯಾರು ಮೊನ್ನೆ ಇವಾಗ ಮೀಟಿಂಗ್ ಇದು ನಡೀತಲ್ಲ ಮೋದಿದು, ಅವರೇನು ಹೇಳ್ತಿರೋದು, ಯಾರು ಬರೋಕ್ಕೆ ಹೋಗ್ಬಿಡಿ,
ಒಂದಲ್ಲ ಎರಡಲ್ಲ 3 ವರ್ಷ ಆದರೂ ರಾಮ ಮಂದಿರದೇನೆ ನಾವೇನು ಹೇಳೋಕ್ಕೆ ಹೋಗಲ್ಲ. ಚೆನ್ನಾಗಿ ಮಾಡಿದ್ದಾರೆ, ಆದರೆ ಭಾಳ ಖರ್ಚು ಮಾಡಿದ್ದಾರೆ ಅಷ್ಟೇ, ಭಾಳ ಖರ್ಚು ಮಾಡಿದ್ದಾರೆ. ಯಾಕೆಂದ್ರೆ ಸರ್ಕಾರ ದುಡ್ಡೆಲ್ಲ ಬಳಸ್ತಾ ಇರೋದು. ಹೌದು, ಯಾಕೆ ಸರ್ಕಾರದ್ದು ಇದ್ದಾರೆ, ನೀವೊಂದು ಸರ್ಕಾರದ ದುಡ್ಡೇ ಬಳಸ್ಕೊಂಡಿರೋದು ಅವರು, ಗೊತ್ತಾಯ್ತಾ? ಇವರೇ ಅಂತ ಮಾಡಿರಲ್ಲ, ಸರ್ಕಾರದ ದುಡ್ಡು ನಮ್ಮ ಮೋದಿ ಭಾಳ ಹಾಕಿದ್ದಾರೆ, ಅದಕ್ಕೆ ಕೋಟಿಗಟ್ಟಲೆ ಹಾಕಿದ್ದಾರೆ. ಇಷ್ಟು ಜನಗಳಿಂದನೂ ಇದಾಗಿರೋದಲ್ಲ, ಸರ್ಕಾರ ಚೆನ್ನಾಗಿ ಅಭಿವೃದ್ಧಿ ಭಾಳ ಚೆನ್ನಾಗಿ. ಈಗ ಯುವಕರು ರಾಹುಲ್ ಗಾಂಧಿ ಅವರಿಗೆ ಒಂದು ಅವಕಾಶ ಕೊಡಬೇಕು ಅಂತ. ಇಲ್ಲ ಸರ್, ರಾಹುಲ್ ಗಾಂಧಿಗೆ ಅವಕಾಶ ನಮಗೇನೋ ಇಷ್ಟ ಇಲ್ಲ. ಅವರಿಂದನೇ ನಮಗೆ ಕಾಂಗ್ರೆಸ್ ಬಿದ್ದೋಗಿರೋದು. ಮಾತಾಡೋಕ್ಕೆ ಸರಿ ಬರಲ್ಲ. ಒಂದು ಅದು ಎಲ್ಲದಕ್ಕೂ ಟೊಂಕಿ ಅಮ್ಮ, ಒಳ್ಳೆ ವ್ಯಕ್ತಿನೇ ಇರ್ಬೋದು ಅವನು, ಮಾತುಗಳಲ್ಲೇ ನಮ್ಮ ಮೋದಿ ಥರ ಮಾತಾಡೋಕ್ಕೆ ಬರಲ್ಲ. ಖರ್ಗೆ ಪರವಾಗಿಲ್ಲ ಅನ್ಸುತ್ತೆ ನಮಗೆ, ಹಳೆ ವ್ಯಕ್ತಿ ಅವನು, ಹಳೆ ಹುಲಿ. ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಆಗಬೇಕು ಅಂತ ನಮ್ಗೆ ಇಷ್ಟ ಆಗಿದೆ. ಮಮತಾ ಬ್ಯಾನರ್ಜಿ, INDA ಅದು ನೋಡ್ಬೇಕು ಸರ್, ಅವರೆಲ್ಲ ಸೇರ್ಕೊಂಡು ಮೋದಿಗೆ ಖರ್ಗೆಗೆ ಮಾಡಬೇಕು ಅಂತ ಮಾತುಕತೆ ನಡೀತಾ ಇದೆಯಲ್ಲ. ಕಿಮ್ಮಕ್ಕೋ ಮಮತಾ ಬ್ಯಾನರ್ಜಿನೂ ಅದೇ ಹೇಳ್ತಾಳೆ, ಮೋದಿಗೆ ಇವನಿಗೆ ಕಾಂಗ್ರೆಸ್ಗೆ ಇವನಿಗೆ ಖರ್ಗೆಗೆ ಮಾಡೋಣ, ಮಾಡಬೇಕು ಅಂತ ಅವರೆಲ್ಲ ಮಾತುಕತೆ ನಡೀತಾರೆ. ಖರ್ಗೆ ಅವರಾದ್ರೆ ಒಳ್ಳೇದು ಅಂತ ಅವ್ರು ಹೇಳೋದು. ಮಾತು ಅವ್ರಿಗೆ ಗಂಟ್ಲು ಗೊತ್ತಲ್ವಾ, ಆ ಥರ ಏನು ಇದೆಲ್ಲ ಚೆನ್ನಾಗಿ ಮಾತಾಡ್ತಾನೆ, ಹಳೆ ವ್ಯಕ್ತಿ ಅವನು. ಈಗ ರಾಜ್ಯದಲ್ಲಿ JDS ಮತ್ತು BJP ಮೈತ್ರಿ ಅವಶ್ಯಕತೆ ಇತ್ತಾ? ಇಲ್ಲ ಬಿಡಿ, ಇವರು ಬೇಕು ಅಂತ ಮಾಡ್ಕೊಂಡಿರೋದು. JDS BJP ಅವರು ಬೇಕು ಅಂತ ಎಲ್ಲ ಮಾಡ್ಕೊಂಡಿರೋದು ಇವರು. ಸಿದ್ಧಾಂತ ಒಪ್ಕೊಂಡು ಎಲ್ಲ ಕಿಮ್ಮಕ್ಕು ಅಂದರೆ ನಮಗೆ ಮೋದಿನೇ ಬರಬೇಕು ಅಂತ ಅವರು ಇರುತ್ತೆ. ಇವರು ನಮ್ಮ JDS ಇದಕ್ಕಿದ್ದಂಗೆ BJPಗೆ ಹೋಳಿದ್ರು. ಮೊದಲು BJPಗೆ ಬೈತಾಯಿದ್ರು, ಎಲ್ಲರೂ ಹಂಗೆ ಇದ್ರು. ಇವಾಗ ಎಲ್ಲ ಆಮೇಲೆ ಎಲ್ಲ ಸೇರಿಕೊಂಡು ಒಂದಾಗಿದ್ದಾರೆ. ನನಗೇನೋ ಇಷ್ಟ ಆಗಿಲ್ಲ ಅದೆಲ್ಲ. ಇನ್ನೂ ಅದು ಬೀಳುತ್ತೆ ಸರ್, ಅದು ಇನ್ನೂ ಬೇರೆ ಬೇರೆನೇ ಆಗ್ತಾರೆ.